ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹ ವಿಚಾರ. ಬಿಜೆಪಿಗೆ ತಿರುಗೇಟು ಕೊಟ್ಟ ಸಚಿವ ಶರಣಬಸಪ್ಪ ಗೌಡ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹ ವಿಚಾರ. ಅಂದರೆ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂದಿದ್ದಕ್ಕೆ ಈಗ ಸಚಿವ ಶರಣಬಸಪ್ಪ ಗೌಡ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರಿಗೆ ಮಾನ ಮರ್ಯಾದೆ ಬುದ್ಧಿ ಇರಬೇಕು. ಪಹಲ್ಗಾಮ್ ದಾಳಿಗೆ ಮೋದಿ ಅಮಿತ್ ಶಾ ರಾಜೀನಾಮೆ ಕೊಟ್ರ? ಘಟನೆ ಬಗ್ಗೆ ಹೈಕಮಾಂಡ್ ವರದಿ ಕೇಳಿದ್ರೆ ಅದರಲ್ಲಿ ತಪ್ಪೇನಿದೆ? IPL ಕ್ರಿಕೆಟ್ ಬಂದ್ ಬೇಡ, IPL ಬೆಟ್ಟಿಂಗಿಗೆ ಕಡಿವಾಣ ಹಾಕಬೇಕು. ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಿ. ಸರ್ಕಾರ 50 ಲಕ್ಷ, RCB 25 ಲಕ್ಷ, KSCA 25 ಲಕ್ಷ. ಇದು HD ರೇವಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಮತ್ತೊಂದು ಕಡೆ ಕೂಡ ಸ್ವಲ್ಪ ಮಾನ ಮರ್ಯಾದೆ ಬುದ್ಧಿ ಇರ್ಬೇಕು ಅವ್ರಿಗೆ. ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದ ಇದ್ರಾಗ ಏನೇನಾಗ್ಯಾವ ಅವಾಗ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ರು ಕೇಳ್ಬೇಕು ಅವ್ರು. ಬೇರೆ ಕಡೆ ಭಾಳಷ್ಟು ಕಡೆ ಆಗ್ಯಾವ, ಇನ್ಸಿಡೆಂಟ್ ಆಗಿಲ್ಲ ಅಂತಿಲ್ಲ, ಎಲ್ಲ ಕಡೆ ಆಗ್ಯಾವ. ಪಹಲ್ಗಾಮ್ದಾಗ ಆಯ್ತು, ರಾಜೀನಾಮೆ ಕೊಟ್ರ ಹೋಮ್ ಮಿನಿಸ್ಟರ್ ಮತ್ತು ಪ್ರಧಾನಮಂತ್ರಿ ಅವರು. ಯಾಕೆ ಕೊಡ್ಬಾರ್ದು? ಏನದು ಅಂದ್ರೆ ಅದು ಏನು ಬೇರೆ ಇದು ಬೇರೆ. ಅವರು ಮನುಷ್ಯರೇ, ಇವರು ಮನುಷ್ಯರೇ. ಅವ್ರು ಬಂದಾಗ ಬೇರೆ, ಇದು ಬಂದಾಗ ಇವು ಘಟನೆ ಆಗಂತ ಘಟನೆಗಳು ಎಷ್ಟು ನಮ್ಮ ದೇಶದ ಭದ್ರತೆನೇ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಸ್ಟೇಟ್ ಇಂಟೆಲಿಜೆನ್ಸ್ ಇರ್ಬೋದು, ಏನು ಫೇಲ್ ಆಗ್ಬಾರ್ದು ಅಂತ ಎಲ್ಲಿ ಕಾನೂನ್ದಾಗ ಅನಿವಾರ್ಯ ಪರಿಸ್ಥಿತಿಯಾಗ ಇಂಥ ಪರಿಸ್ಥಿತಿಯಾಗ ಏನೋ ಆಗಿರ್ತಾವ. ಆದ್ಮ್ಯಾಕೆ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಮುಂದೆ ಆಗ್ಲಾರ್ದಂಥ ರೀತಿಯಾಗ ನೋಡ್ಕೊಂತಕ್ಕ ಜವಾಬ್ದಾರಿ ರಾಜ್ಯದ ಇರ್ತದೆ, ದೇಶದ. ಅಪೋಸಿಷನ್ದವ್ರಿಗೂ ಕೂಡ ಸ್ವಲ್ಪ ಮಾನ ಮರ್ಯಾದೆ ಬುದ್ಧಿ ಇರ್ಬೇಕು ಅವ್ರಿಗೆ. ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದ ಇದ್ರಾಗ ಏನೇನಾಗ್ಯಾವ ಅವಾಗ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ರು ಕೇಳ್ಬೇಕು ಅವ್ರು. ಬೇರೆ ಕಡೆ ಭಾಳಷ್ಟು ಕಡೆ ಆಗ್ಯಾವ, ಇನ್ಸಿಡೆಂಟ್ ಆಗಿಲ್ಲ ಅಂತಿಲ್ಲ, ಎಲ್ಲ ಕಡೆ ಆಗ್ಯಾವ. ಪಹಲ್ಗಾಮ್ದಾಗ ಆಯ್ತು, ರಾಜೀನಾಮೆ ಕೊಟ್ರ ಹೋಮ್ ಮಿನಿಸ್ಟರ್ ಮತ್ತು ಪ್ರಧಾನಮಂತ್ರಿ ಅವರು. ಯಾಕೆ ಕೊಡ್ಬಾರ್ದು? ಏನದು ಅಂದ್ರೆ ಅದು ಏನು ಬೇರೆ ಇದು ಬೇರೆ. ಅವರು ಮನುಷ್ಯರೇ, ಇವರು ಮನುಷ್ಯರೇ. ಅವ್ರು ಬಂದಾಗ ಬೇರೆ, ಇದು ಬಂದಾಗ ಇವು ಘಟನೆ ಆಗಂತ ಘಟನೆಗಳು ಎಷ್ಟು ನಮ್ಮ ದೇಶದ ಭದ್ರತೆನೇ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಸ್ಟೇಟ್ ಇಂಟೆಲಿಜೆನ್ಸ್ ಇರ್ಬೋದು, ಏನು ಫೇಲ್ ಆಗ್ಬಾರ್ದು ಅಂತ ಎಲ್ಲಿ ಕಾನೂನ್ದಾಗ ಅನಿವಾರ್ಯ ಪರಿಸ್ಥಿತಿಯಾಗ ಇಂಥ ಪರಿಸ್ಥಿತಿಯಾಗ ಏನೋ ಆಗಿರ್ತಾವ. ಆದ್ಮ್ಯಾಕೆ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಮುಂದೆ ಆಗ್ಲಾರ್ದಂಥ ರೀತಿಯಾಗ ನೋಡ್ಕೊಂತಕ್ಕ ಜವಾಬ್ದಾರಿ ರಾಜ್ಯದ ಇರ್ತದೆ, ದೇಶದ. ಅಪೋಸಿಷನ್ದವ್ರಿಗೂ